ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಹಲವಾರು ಜನ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರನ್ನು ಮಾಡಿ, ಲೈಕ್ ಮಾಡಿ, ಶೇರನ್ನು ಮಾಡಿ, ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಶೇರ್ ಮಾಡಿ, ಆಮೇಲೆ ಬರೆದು ತಿಳಿಸಿ. ಸ್ನೇಹಿತರೆ, ಇವತ್ತಿನ ಒಂದು ವಸ್ತು ವಿಷಯ ಈ ಸಾತ್ವಿಕ ಸಾಧನೆಗಳು, ತಾಮಸ ಸಾಧನೆಗಳು, ರಾಜಸ ಸಾಧನೆಗಳು ಅಂತಂದು ಬರ್ತವೆ. ಸಾತ್ವಿಕ ಸಾಧನೆಗಳಂದ್ರೇನು, ರಾಜಸ ಸಾಧನೆಗಳಂದ್ರೇನು, ತಾಮಸ ಸಾಧನೆಗಳಂದ್ರೇನು ಅಂತಂದು ಯಾವುದೇ ವ್ಯಕ್ತಿ ಸಾಧನೆ ಮಾಡಬೇಕಂತ ಬಯಸುವಂಥ ವ್ಯಕ್ತಿ ಇದನ್ನ ಮೊದಲು ತಿಳ್ಕೋಬೇಕಾಗುತ್ತೆ. ಇಲ್ಲದೆ ಹೋದ್ರೆ ತಮ್ಮ ಆತ್ಮದ ನಾಶವನ್ನ ತಾವೇ ಮಾಡಿಕೊಂಡು ಬಿಡ್ತಾರೆ, ಅಥವಾ ತಮ್ಮ ಜೀವನದ ಮೇಲೆ ತಾವೇ ಚಪ್ಪಡಿ ಕಲಿ ಎಳ್ಕೊಂಡ್ಬಿಡ್ತಾರೆ. ಅದು ಅವರಿಗೆ ಗೊತ್ತಾಗದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಹೀಗೆ 3-4 ದಿವಸ ಕೆಳಗೆ ಒಬ್ರು ಬಂದಿದ್ರು ನಮ್ಮ ಹತ್ರ. ಅವರು ಸಾತ್ವಿಕ ಸಾಧನೆ, ಸಂಸ್ಕೃತ ಕಲ್ತಿದ್ದಾರೆ, ಸಂಸ್ಕೃತ ಅಧ್ಯಯನ ಮಾಡಿದ್ದಾರೆ, ವೇದಗಳನ್ನು ಅಧ್ಯಯನ ಮಾಡಿದ್ದಾರೆ. ಅವರು ಸಾತ್ವಿಕದಲ್ಲಿ ಅನೇಕ ದೇವತೆಗಳನ್ನ ಪೂಜೆ ಮಾಡಿದ್ದಾರೆ. ಆದರೆ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಯಾರೋ ಒಬ್ರು ಸ್ನೇಹಿತರ ಮಾತು ಕೇಳಿ ರಜಸ ತಾಮಸದಲ್ಲಿ ಒಂದು ಶಕ್ತಿಯನ್ನ ಸಾಧನೆ ಮಾಡಕ್ ಹೋಗಿದ್ದಾರೆ. ಆ ಸ್ನೇಹಿತ ಹೇಳಿದ್ದಾನೆ, ನಾನು ನಿನ್ ಜೊತೆ ಬರ್ತೀನಿ, ಇಬ್ರು ಸಾಧನೆ ಮಾಡುವ ಅಂತಂದೇಳಿ ಇಬ್ರು ಸಾಧನೆ ಸ್ಟಾರ್ಟ್ ಮಾಡಿದ್ದಾರೆ. ಅದು ಏನಾಗಿದೆ ಅಂದ್ರೆ, ಆ ಸ್ನೇಹಿತ ಒಂದ್ ದಿವಸ ಬಂದಿದ್ದಾನೆ ಅವ್ರ ಜೊತೆ ಸಾಧನೆ ಮಾಡಕ್ಕೆ, ಮರು ದಿವಸ ಕೈ ಕೊಟ್ಟಿದ್ದಾನೆ, ಅವನು ಬರಲೇ ಇಲ್ಲ. ಇವ್ರು ಏನ್ ಮಾಡಿರಲ್ಲ, ಅವ್ನು ಬರ್ಲಿಕ್ಕಷ್ಟೊತ್ತು ನಾನು ಸಾಧನೆ ಮಾಡಿಬಿಡ್ಬೇಕು ಅಂತಂದು ಹೇಳಿ ಇವರು 48 ದಿವಸನೋ 21 ದಿವಸನೋ ಸಾಧನೆ ಮಾಡಿಬಿಟ್ಟಿದ್ದಾರೆ. ಅವರು ಆ ಶಕ್ತಿಯನ್ನ ರಜಸದಲ್ಲಿ, ತಾಮಸದಲ್ಲಿ ಕರೆದಿದ್ದಾರೆ ನೋಡಿ. ಆದ್ರೆ ಆ ಶಕ್ತಿ ಬಂದಿದ್ದು ಇವ್ರಿಗೆ ಗೊತ್ತಾಗಿದೆ. ಆದ್ರೆ ಆ ಶಕ್ತಿಯನ್ನ ಹೇಗೆ ಸ್ವೀಕಾರ ಮಾಡ್ಬೇಕು ಗೊತ್ತಾಗಿಲ್ಲ. ಅದು 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಬಂದಿದೆ ಶಕ್ತಿ. ಆದ್ರೆ ಆ ಶಕ್ತಿ ಸ್ವೀಕಾರ ಮಾಡೋದು ಗೊತ್ತಿಲ್ಲ. ಅಂದ್ರೆ ಇಲ್ಲಿ ಸರಿಯಾದ ಗುರುವಿನ ಮಾರ್ಗದರ್ಶನ ಇಲ್ಲ, ಗುರುಗಳಿಲ್ಲ. ಹೋಗ್ಲಿ, ಆ ಶಕ್ತಿ ಸಾಧನೆ ಬಗ್ಗೆ ಅನುಭವ ಇದೆಯಾ? ಅನುಭವನೂ ಇಲ್ಲ, ಯಾವುದೂ ಇಲ್ಲ. ಸ್ನೇಹಿತ ಹೇಳಿದ್ದಾನೆ, ಮಾಡೋಣ ಅಂತ ಹೇಳಿದ್ದಾರೆ, ಇಬ್ರು ಸಾಧನೆ ಮಾಡಿದ್ದಾರೆ. ಅವನು 1ನೇ ದಿವಸ ಬಂದಿದ್ದಾನೆ, ಆಮೇಲೆ ಕೈ ಕೊಟ್ಟಿದ್ದಾನೆ. ಇವರು ಪರಿಪೂರ್ಣ ಮಾಡಿದ್ದಾರೆ. ಆ ಶಕ್ತಿ ಬಂದಿದೆ. ಶಕ್ತಿ ಬಂದಿದ್ದನ್ನು ಸ್ವೀಕಾರ ಮಾಡೋಕ್ಕಾಗಿಲ್ಲ, ಅದು ಗೊತ್ತಾಗಿಲ್ಲ. ಆಮೇಲೆ ಏನಾಗಿದೆ, ಆಮೇಲೆ ಅವರ ಜೀವನವೆಲ್ಲ ಉಲ್ಟಾ ಪಲ್ಟಾ ಆಗಿಬಿಟ್ಟಿದೆ. ಆಮೇಲೆ ಏನಾಗಿದೆ, ಅವರ ಜೀವನ ಎಲ್ಲ ಉಲ್ಟಾ ಪಲ್ಟಾ ಆಗಿಬಿಟ್ಟಿದೆ. ಅಂದ್ರೆ ಎಲ್ಲ ಕಾರ್ಯಗಳು ಉಲ್ಟಾ ಹೊಡೆದಿದ್ದಾವೆ. ಅವ್ರು ಮಾಡುವ ಎಲ್ಲ ಕಾರ್ಯಗಳು ಉಲ್ಟಾ ಹೊಡೆದಿದ್ದಾವೆ. ಅಂದ್ರೆ ಯಾವ ಶಕ್ತಿಯನ್ನ ಇವರು ಆಹ್ವಾನ ಮಾಡಿದಾರೋ ಆ ಶಕ್ತಿ ಬಂದು 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಬಂದು ಕರೆದರೂ ಕೂಡ ಇವರು ಅದನ್ನು ಹೇಗೆ ಸ್ವೀಕಾರ ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಕೈ ಬಿಟ್ಬಿಟ್ಟಿದ್ದಾರೆ. ಎಷ್ಟೋ ವರ್ಷಗಳ ಆ ನೋವನ್ನು ಅನುಭವಿಸಿದ್ದಾರೆ. ಅದು ಎಲ್ಲ ಉಲ್ಟಾ ಮಾಡಿ ಹಾಕ್ಬಿಟ್ಟಿದೆ. ತುಂಬಾ ನೋವು ಪಟ್ಟಿದ್ದಾರೆ. ಹಾಗೆ ಅವರು ಅನೇಕ ಗುರುಗಳ ಹತ್ರ ತಿರುಗಿದ್ದಾರೆ. ನನ್ನ ಸಮಸ್ಯೆ ಹಿಂಗಾಗ್ತಾ ಇದೆ, ಹಿಂಗಾಗಿದೆ ಅಂತಂದು. ಅದನ್ನು ಯಾರು ಕಂಡುಹಿಡಿಯಕ್ಕಾಗಿಲ್ಲ, ಯಾರು ಅದಕ್ಕೆ ಪರಿಹಾರ ಕೊಡೋಕ್ಕಾಗಿಲ್ಲ. ಈಗ 4 ದಿವಸದಿಂದ ಕೊನೆಗೆ ನಮ್ಮ ಹತ್ರ ಬಂದು ಕೇಳಿದ್ರು, ಗುರುಗಳೇ ನಂದು ಹಿಂಗ ಆಗಿದೆ, ಏನು ಎತ್ತಗ ಅಂತಂದು. ಸರಿ, ಅಲ್ಲಿ ನಮ್ಮ ಅಮ್ಮನ ಹತ್ರ ಕುಂತ್ಕೊಂಡು ಧ್ಯಾನ ಮಾಡು ಅಂತಂದು ಹೇಳಿದೆ.
ಸ್ವಲ್ಪ ಹೊತ್ತು ಅವ್ರು ಧ್ಯಾನ ಮಾಡಿದ್ರು. ನಮ್ಮ ತಾಯಿ ಆಕೆಗೆ ಹೇಳಿದಾಳೆ, ನೋಡು ನೀನು ಎಡವಟ್ಟು ಮಾಡ್ಕೊಂಡಿದ್ದೀಗಿ, ಸರಿ ಮಾಡ್ಕೊ ಅಂತಂದು. ಆಮೇಲೆ ನನಗೆ ಹೇಳಿದೆ, ಹಿಂಗೆ ಹೇಳ್ತಾ ಇದ್ದಾಳೆ ಅಂಬ ಅಂತ. ಹೌದಪ್ಪ, ನೀನು ಎಡವಟ್ಟು ಮಾಡ್ಕೊಂಡಿದ್ದೀಯಾ, ಶಕ್ತಿ ಕರೆದಿದ್ದೀಯಾ, ನೀನು ಸಾತ್ವಿಕ ಸಾಧನೆ ವ್ಯಕ್ತಿ. ಸಾತ್ವಿಕ ಸಾಧನೆ ಮಾಡೋರು ಸಾತ್ವಿಕದಲ್ಲಿ ದೇವತೆಗಳನ್ನ ಕರಿಬೇಕು, ರಾಜಸದಲ್ಲಿ ತಾಮಸ ಕರೆಯೋದಲ್ಲ. ನಿಮ್ಮ ಯೋಗ್ಯತೆ ಅರ್ಹತೆ ತಕ್ಕಂಗೆ ನೀವು ಶಕ್ತಿಗಳನ್ನ ಕರಿಬೇಕಾಗತ್ತೆ. ಆ ಥರ ಮಾಡಿದ್ರೆ ಹೆಂಗೆ, ತಪ್ಪಾಗಿದೆ ಅಂತಂದು ಕ್ಷಮಿಸು ಅಂತಂದು ಹೇಳಿ ನಿಮ್ಮ ತಾಯಿ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳಿ ಅಂತಂದು ಹೇಳಿ ಅವ್ರಿಗೆ ಪರಿಹಾರ ಮಾರ್ಗ ಹೇಳಿ ಕಳಿಸಿದೆ. ಈ ಮಾತನ್ನ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸ್ನೇಹಿತರೆ, ಸಾತ್ವಿಕ ಸಾಧನೆ, ರಾಜಸ ಸಾಧನೆ, ತಾಮಸ ಸಾಧನೆ ಏನು ಉದ್ದೇಶ ಇರ್ತಂದ್ರೆ, ರಾಜಸ ಸಾಧನೆಗಳು ತಾಮಸ ಸಾಧನೆಗಳು ಬೇಗ ಅಟ್ರಾಕ್ಷನ್ ಆಗ್ತವೆ, ಬೇಗ ಅಟ್ರಾಕ್ಟ್ ಮಾಡ್ತವೆ. ಅದಕ್ಕೆ ಸಾತ್ವಿಕದಲ್ಲಿರೋ ವ್ಯಕ್ತಿನೂ ಕೂಡ ಅದಕ್ಕೆ ಅಟ್ರಾಕ್ಷನ್ ಆಗಿ ಹೋಗ್ತಾನೆ. ಆ ಥರ ಹೋಗ್ಬಾರ್ದು. ಒಂದು ವೇಳೆ ಆ ಥರ ಹೋದ್ರೆ ನಿಮ್ಮ ಆತ್ಮನಾಶ ಆಗುತ್ತೆ, ನೀವು ಮಾಡಿದ ಸಾಧನೆಯ ಫಲ ಎಲ್ಲ ನಾಶ ಆಗಿ ಹೋಗುತ್ತೆ, ಶಕ್ತಿ ಎಲ್ಲ ಕಳ್ಕೊಂಡ್ಬಿಡ್ತೀರ ನೀವು. ಇಲ್ಲಿ ನೋಡಿ, ಸಾತ್ವಿಕ ಸಾಧನೆ ಅಂದ್ರೆ ಅದು ಆತ್ಮಶುದ್ಧಿ, ಆತ್ಮ ಸಂಯಮ, ಆಮೇಲೆ ಈಶ್ವರನಿಗೆ ಅರ್ಪಣೆ ಮಾಡುವಂತಹ ಒಂದು ಮನೋಭಾವನೆ, ತನ್ನನ್ನು ತಾನು ಈಶ್ವರನಿಗೆ ಅರ್ಪಣೆ ಮಾಡುವಂತಹ ಒಂದು ಮನೋಭಾವನೆಯನ್ನ ಸಾತ್ವಿಕ ಸಾಧನೆ ಮಾಡುವಂತಹ ಸಾಧಕ ಹೊಂದಿರ್ತಾನೆ. ಅಂದ್ರೆ ಅದು ಆತ್ಮದ ಸಾಧನೆಯಾಗಿರುತ್ತೆ, ತನ್ನ ಆತ್ಮಶುದ್ಧಿಯ ಸಾಧನೆ ಆಗಿರುತ್ತೆ, ಮೋಕ್ಷದ ಸಾಧನೆ ಆಗಿರುತ್ತೆ. ಇಲ್ಲಿ ಫಲದ ಆಸೆ ಕಡಿಮೆ ಇರುತ್ತೆ, ಜಪ ಧ್ಯಾನ ಸ್ವಾಧ್ಯಾಯ ಮಾಡ್ತಾ ಇರ್ತಾನೆ ಸಾತ್ವಿಕದಲ್ಲಿ. ಆಮೇಲೆ ಸತ್ಯ, ಅಹಿಂಸಾ, ದಯ, ಶೌಚ ಮತ್ತು ಇಂದ್ರಿಯ ನಿಗ್ರಹವನ್ನ ಇಲ್ಲಿ ಸಾತ್ವಿಕ ಸಾಧಕನಾದವನು ಪಾಲಿಸ್ತಾ ಇರ್ತಾನೆ. ಇದರಿಂದ ನನಗೆ ಮುಕ್ತಿಗೆ ಇದು ಕಾರಣ ಆಗತ್ತೆ ಅಂತಂದೇಳಿ, ನಾನು ಈ ಸಾಧನೆ ಮಾಡೋದ್ರಿಂದ ನನ್ನ ವೈಯಕ್ತಿಕ ಮುಕ್ತಿಗೆ ಮತ್ತು ಲೋಕ ಕಲ್ಯಾಣಕ್ಕಾಗಿ ಉಪಯೋಗ ಆಗುತ್ತೆ ಅಂತ ಹೇಳಿ ಅವನು ಇಲ್ಲಿ ಸಾಧನೆ ಮಾಡ್ತಾ ಇರ್ತಾನೆ. ಎಲ್ಲರಿಗೂ ಒಳ್ಳೇದಾಗ್ಲಿ, ಜಗತ್ತಿಗೆಲ್ಲ ಒಳ್ಳೇದಾಗ್ಲಿ ಅಂತ ಸಾಧನೆ ಮಾಡ್ತಾ ಇರ್ತಾನೆ. ಹಾಗಾಗಿ ಅವನಿಗೆ ಏನಾಗುತ್ತೆ ಅಂದ್ರೆ, ಅವನ ಮನಸ್ಸು ಶಾಂತವಾಗುತ್ತೆ ಮತ್ತು ಏಕಾಗ್ರತೆ ಆಗುತ್ತೆ. ಆಮೇಲೆ ಅವನಿಗೆ ವಿವೇಕ ಜ್ಞಾನ ಬರುತ್ತೆ. ಆಮೇಲೆ ಅವನು ಜನ್ಮಾಂತರದಲ್ಲಿ ಅಥವಾ ಈ ಜನ್ಮದಲ್ಲಿ ಅವನು ಜನನ ಮರಣದ ಬಿಡುಗಡೆಗೆ ಪೂರ್ಣ ಜ್ಞಾನವನ್ನು ಕೂಡ ಸ್ವಯಂ ತನ್ನ ಸ್ವಸ್ವರೂಪದಲ್ಲಿ ನಿಲ್ತಾನೆ. ವೇದ ಪಾರಾಯಣ ಮಾಡೋದಾಗಿರ್ಬೋದು, ಯೋಗಗಳನ್ನು ಮಾಡೋದಾಗಿರ್ಬೋದು, ಪ್ರಾಣಾಯಾಮ ಮಾಡೋದಾಗಿರ್ಬೋದು, ಧ್ಯಾನ ಮಾಡೋದಾಗಿರ್ಬೋದು, ಸಾತ್ವಿಕ ದೇವದೇವರ ಪೂಜೆ ಮಾಡೋದಾಗಿರೋದು, ಅನುಷ್ಠಾನಗಳು ಮಾಡೋದಾಗಿರೋದು, ಇವೆಲ್ಲ ಸಾತ್ವಿಕದಲ್ಲಿ ಬರ್ತವೆ. ಹಾಗೆ ರಾಜಸದವನು ಏನಂದ್ರೆ, ಅವನದು ಫಲಾಪೇಕ್ಷೆ ಇರುತ್ತೆ. ಶಕ್ತಿ, ಪ್ರತಿಷ್ಠೆ ಅಥವಾ ಸಾಧನೆಯಿಂದ ಏನನ್ನಾದರೂ ಪಡೆಯಬೇಕೆಂಬ ಉದ್ದೇಶ ಅವನಿಗೆ ಹೆಚ್ಚಿರುತ್ತೆ. ಅವನಲ್ಲಿ ರಾಜಸ ಬುದ್ಧಿ, ಅವನಿಗೆ ನಾನಿನ್ ಮಾಡಲೇಬೇಕು, ನಾನಿನ್ ಪಡಲೇಬೇಕು, ಈ ರೀತಿ ನಾನು ಹೆಸರು ಮಾಡಲೇಬೇಕು ಭೂಮಿ ಮೇಲೆ, ಆ ಒಂದು ಗುಣ ರಾಜಸದವನಿಗಿರುತ್ತೆ. ಇಂಥ ಒಂದು ಸಾಧನೆ ಮಾಡಿದ್ರೆ ನನಗೆ ವಿಶೇಷವಾದ ಶಕ್ತಿ ಸಿಗುತ್ತೆ, ಮುಂದೆ ನನಗೆ ಹೆಸರು ಕೀರ್ತಿ ಸಿಗುತ್ತೆ, ಗೌರವ ಸಿಗುತ್ತೆ, ಆ ರೀತಿ ಹೇಳಿಬಿಟ್ಟು ಧಾರ್ಮಿಕ ಆಚರಣೆಯಲ್ಲಿ ತೊಡಗ್ತಾನೆ ರಾಜಸ ಬುದ್ಧಿಯವನು. ಆಮೇಲೆ ಸಾಧನೆಯ ಫಲವನ್ನು ಪಡೆಯಲು ಅತೀವ ಪ್ರಯತ್ನ ಮತ್ತು ಆತುರಿತಾ ಇರ್ತಾನೆ. ಆ ವ್ಯಕ್ತಿ ಸಾಧನೆ ಮಾಡೋದಕ್ಕೆ, ಅದರ ಫಲ ಪಡೆಯೋದಕ್ಕೆ ಸದಾ ಆತುರದಲ್ಲಿ ಇರ್ತಾನೆ. ಅವನು ರಜಸದಲ್ಲಿ ಇರ್ತಾನೆ ಆ ವ್ಯಕ್ತಿ. ಅಂದ್ರೆ ಫಲದಲ್ಲಿ ಉತ್ಸಾಹ ಮತ್ತು ಕ್ರಿಯಾಶಕ್ತಿ ಹೆಚ್ಚುವುದು, ಆದರೆ ಫಲ ಸಿದ್ಧಿಸಿದರೆ ಅಶಾಂತಿ, ನಿರಾಶೆ, ಅಹಂಕಾರ ಉಂಟಾಗುತ್ತೆ. ಅವನಿಗೆ ಆ ಸಾಧನೆ ಏನಾದರೂ ಆ ಒಂದು ಸಾಧನೆ ಸಿದ್ಧಿ ಆದ್ಮೇಲೆ ಅವನಿಗೆ ಅಶಾಂತಿ ಇರುತ್ತೆ, ಆಮೇಲೆ ಅವನಿಗೆ ನಿರಾಸೆ ಇರುತ್ತೆ, ಆಮೇಲೆ ಅಹಂಕಾರನೂ ಉಂಟಾಗಿರುತ್ತೆ ಅವನಲ್ಲಿ. ಯಾರಿಗೆ? ರಾಜಸ ಸಾಧನೆ ಮಾಡುವಂಥ ವ್ಯಕ್ತಿಯಲ್ಲಿ. ಆಮೇಲೆ ತಾಮಸ ಸಾಧನೆ ಮಾಡುವಂಥವನು ಅಂದ್ರೆ, ತಾಮಸ ಸಾಧನೆ ಅಂದ್ರೆ ಅಜ್ಞಾನ, ಹಠ, ಭಯ, ಹಾನಿಕಾರಕ, ಅಸಂಯಮ ಅಥವಾ ತಪ್ಪಾದ ನಂಬಿಕೆಗಳನ್ನ ಪ್ರಧಾನವಾಗಿರುವಂಥದ್ದು. ಅಂದ್ರೆ ಉದಾಹರಣೆ ಹೇಳ್ಬೇಕಂದ್ರೆ, ಮತ್ತೊಬ್ಬರಿಗೆ ಹಾನಿಯಾಗಲಿ ಎಂಬ ಉದ್ದೇಶದಿಂದ ಯಾವುದೇ ಒಂದು ವಿದ್ಯೆಯನ್ನು ಕಲಿಯುವಂಥದ್ದು, ಆಚರಣೆ ಮಾಡುವಂಥದ್ದು, ಪ್ರಯೋಗಗಳನ್ನು ಮಾಡುವಂಥದ್ದು. ತಾಮಸ ಗಣದಲ್ಲಿರೋನು ಈ ಕೆಲಸ ಮಾಡ್ತಾನೆ.
ಆದರೆ ದೇಹಕ್ಕೆ ಅನಗತ್ಯವಾಗಿ ಹಿಂಸೆ ಕೊಡುವುದು, ತನ್ನ ದೇಹಕ್ಕೆ ಅಗತ್ಯ ಇಲ್ಲದೆ ಇರುವಂತ ಅನಗತ್ಯ ಹಿಂಸೆ ಕೊಡ್ತಾನೆ. ಆಮೇಲೆ ವಿವೇಕವಿಲ್ಲದೆ, ಅರ್ಥ ತಿಳಿಯದೆ ಅಪಾಯಕಾರಿ ಆಚರಣೆಗಳನ್ನ ಅನುಸರಿಸುವಂತವನು, ಭಯ ಅಥವಾ ಮೂಢನಂಬಿಕೆಯ ಆಧಾರದ ಮೇಲೆ ಸಾಧನೆ ಮಾಡುವಂತವನು. ಇವನು ಮನಸ್ಸಿನಲ್ಲಿ ಭಯ ಇರುತ್ತೆ, ಗೊಂದಲ ಇರುತ್ತೆ, ಆಮೇಲೆ ಅಸಮತೋಲನ ಅಥವಾ ದುಷ್ಪರಿಣಾಮಗಳು ಹೆಚ್ಚಾಗಬಹುದು. ನೋಡಿ, ಇವನಲ್ಲಿ ಅಸಮತೋಲನ ಇರುತ್ತೆ ಶರೀರದಲ್ಲಿ, ಅವನ ವಿಚಾರಧಾರೆಗಳಲ್ಲಿ. ಸಂಕ್ಷಿಪ್ತ ಹೇಳ್ಬೇಕಂದ್ರೆ ಸಾತ್ವಿಕ ತನ್ನ ಒಳಗಿನ ಶುದ್ಧಿಗಾಗಿ ಸಾಧನೆ, ಸಾತ್ವಿಕ ಸಾಧನೆ ತನ್ನ ಒಳಗಿನ ತನ್ನ ಆತ್ಮದ ಶುದ್ಧಿಗಾಗಿ ಸಾಧನೆ. ಆದರೆ ರಾಜಸ ನನಗೆ ಒಂದು ಫಲ, ಶಕ್ತಿ, ಯಶಸ್ಸು ಬೇಕಂತ ಮಾಡುವಂತ ಸಾಧನೆ. ತಾಮಸ ಅಂದ್ರೆ ಅಜ್ಞಾನ, ಹಠ ಅಥವಾ ಹಾನಿಕಾರಕ ಉದ್ದೇಶದಿಂದ ಮಾಡುವಂತ ಸಾಧನೆ. ಈ ರೀತಿ 3 ಸಾಧನೆಗಳನ್ನ ನಾವು ಕಾಣ್ತೀವಿ. ಇಲ್ಲಿ ಯಾರ್ಯಾರು ಯಾವ ಸಾಧನೆಯನ್ನ ಮಾಡಬೇಕು ಅಂತ ಹೇಳೋರು ಯಾರು? ನಾವೇ ನಿರ್ಧಾರ ಮಾಡಿಬಿಡಕ್ ಆಗತ್ತಾ? ಆ ಜ್ಞಾನ ನಮ್ಮಲ್ಲಿ ಇರುತ್ತಾ? ಆಯ್ತು, ನಿಮ್ಮಲ್ಲಿ ಆ ಜ್ಞಾನ ಇದ್ರೆ, ಪರಿಪೂರ್ಣವಾದ ಜ್ಞಾನ ಇದ್ರೆ ನೀವೇ ಸ್ವತಃ ಗುರು ಇಲ್ಲದೆ ಮಾಡಿಕೊಳ್ಳಬಹುದು. ಆದರೆ ಅದರಿಂದ ಬರುವಂತಹ ಲಾಭ ನಷ್ಟಗಳಿಗೆ ಅದರ ಭಾರವನ್ನ ನೀವೇ ಹೊರಬೇಕಾಗತ್ತೆ. ಅದರ ಬರುವಂತ ಪ್ರತಿಫಲ ನೀವೇ ಅನುಭವಿಸ್ಬೇಕಾಗತ್ತೆ. ಆದರೆ ಪ್ರತಿಯೊಂದು ಯಾವುದೇ ಸಾಧನೆ ಮಾಡಬೇಕಾದ್ರೆ ಒಬ್ಬ ಗುರು ಬೇಕೇ ಬೇಕು. ಗುರುವಿಲ್ಲದೆ ಯಾವುದೇ ಸಾಧನೆಯನ್ನ ಮಾಡ್ಕೋಬಾರದು. ಎಷ್ಟೋ ಜನ ಇದ್ದಾರೆ ಹೀಗೆ ತಮ್ಮ ತಿಳಿದಾಗೆ ಪುಸ್ತಕ ಓದಿ, ಯೂಟ್ಯೂಬ್ಗಳು ನೋಡ್ಕೊಂಡು, ಆ ಮಂತ್ರಗಳು ತಗೊಂಡು ಅದರಲ್ಲಿ ಹೇಳಿಬಿಟ್ಟಿರ್ತಾರೆ, ಹೋಗಿ ರಾತ್ರಿ ಹೋಗಿ ಸಾಧನೆ ಮಾಡಿಕೊಂಡು ಎಷ್ಟೋ ಜನ ಪ್ರಾಣ ಕಳ್ಕೊಂಡವರು ಇದ್ದಾರೆ. ಆಮೇಲೆ ಎಷ್ಟೋ ಜನ ಹೀಗೆ ಹಿಂಸೆ, ಆ ಒಂದು ಶಕ್ತಿ ಬಂದಿರುತ್ತೆ, ಅದನ್ನು ಸ್ವೀಕಾರ ಮಾಡೋದು ಗೊತ್ತಿರೋದಿಲ್ಲ, ವಿಧಿ ನಿಯಮಗಳು ಗೊತ್ತಿರೋದಿಲ್ಲ, ಕ್ರಿಯಾಚರಣೆಗಳು ಗೊತ್ತಿರಲ್ಲ, ಎಲ್ಲ ಎಡವಟ್ಟು ಮಾಡ್ಕೊಂಡು ತಾವು ಹಾಳಾಗೋದ್ರ ಜೊತೆಗೆ ತಮ್ಮ ಕುಟುಂಬನೂ ನಾಶ ಮಾಡ್ಕೊಂತಾರೆ. ಈ ರೀತಿಯಾದಂತಹ ಆಗುವಂತ ಚಾನ್ಸಸ್ ತುಂಬಾ ಇರುತ್ತೆ. ಯಾಕಂದ್ರೆ ಇದನ್ನ ನಾನು ಸುಮ್ಮನೆ ಹೇಳ್ತಾ ಇಲ್ಲ, ತುಂಬಾ ಜನ ನಾನು ಫೋನ್ ಮಾಡ್ತಾ ಇರ್ತಾರೆ, ಅವರ ಅನುಭವಗಳನ್ನ ನನಗೆ ಹೇಳ್ತಾ ಇರ್ತಾರೆ. ಅವ್ರಿಗೆ ಆದಂತ ಕಷ್ಟ, ಸುಖ, ನೋವು, ನಲಿವು ಎಲ್ಲ ಹೇಳ್ತಾ ಇರ್ತಾರೆ. ನೋಡಿ, ಇವತ್ತು ಸಾತ್ವಿಕ ಸಾಧನೆಯಲ್ಲಿ ಹೋದ್ರೆ ಯಾವುದೇ ರೀತಿಯಾದ್ರೂ ಭಗವಂತ ನಿಮ್ಮನ್ನು ಕಾಪಾಡ್ತಾನೆ. ಯಾವುದೋ ರೂಪದಲ್ಲಿ ಭಗವಂತ ಬಂದು ನಿಮ್ಮ ಕಷ್ಟದಲ್ಲಿ ಕೈ ಹಿಡಿತಾನೆ. ನಿಮ್ಗೆ ಜೀವನದಲ್ಲಿ ಏನ್ ಬೇಕೋ ಅದು ಸಿಕ್ಕೇ ಸಿಗತ್ತೆ. ಆದ್ರೆ ನಿಮಗೆ ಅದು ಏನ್ ಗೊತ್ತಾ, ಪ್ರಾರಬ್ಧ ಅನುಸಾರವಾಗಿ ಸಿಗ್ತಾ ಇರುತ್ತೆ. ಪೂರ್ವ ಜನ್ಮದಲ್ಲಿ ನೀವು ಏನ್ ಮಾಡಿದರೋ ಅದರ ಅನುಸಾರವಾಗಿ ನಿಮ್ಗೆ ಫಲಗಳು ಸಿಗ್ತಾ ಇರ್ತವೆ. ನಾನು ಒಂದೇ ಸಲ ಶ್ರೀಮಂತನಾಗಬೇಕು, ನಾನು ಒಂದೇ ಸಲ ಹೆಸರು ಕೀರ್ತಿ ಮಾಡಬೇಕು ಅಂತಂದು ರಾಜಸ ತಾಮಸ ಸಾಧನೆಗಳಿಗೆ ಹೋದ್ರೆ ನೀವು ನಿಮ್ಮ ಆತ್ಮವನ್ನ ನಾಶ ಮಾಡಿಕೊಳ್ಳುವುದರ ಜೊತೆಗೆ ಇಡೀ ನಿಮ್ಮ ಜೀವನವನ್ನೇ ನಾಶ ಮಾಡಿಕೊಂಡು ಬಿಡ್ತೀರಾ. ಅದಕ್ಕೋಸ್ಕರ ತುಂಬಾ ಎಚ್ಚರವಾಗಿರಬೇಕು. ಈಗ ಅಘೋರಿಗಳು ಮಾರ್ಗ ಅಂತ ಇದೆ. ಅಘೋರಿಗಳು ಮಾರ್ಗದಲ್ಲಿಯೂ ಕೂಡ ನಾವು ಸಾತ್ವಿಕ ಇಂದ ಹೋಗಿ ಗುರಿಯನ್ನ ಮುಟ್ಟಬಹುದು. ಅಘೋರಿ ಮಾರ್ಗದಿಂದನೂ ಕೂಡ ನಾವು ಆತ್ಮಜ್ಞಾನ ಪಡ್ಕೊಳ್ಳುವಂಥದ್ದು, ಗುರಿಯನ್ನ ಮುಟ್ಟುವಂಥದ್ದು, ಮೋಕ್ಷದ ಗುರಿಯನ್ನ ಮಾಡಬಹುದು. ಆದರೆ ಅದು ಎಷ್ಟು ಕಠಿಣವಾಗಿರುತ್ತೆ ಅಂದ್ರೆ ಬೋಲು ಕಠಿಣವಾಗಿರುತ್ತೆ. ಸಾಮಾನ್ಯ ವ್ಯಕ್ತಿಯಿಂದ ಆ ಮಾರ್ಗದಲ್ಲಿ ಹೋಗಿ ಗುರಿ ಮುಟ್ಟೋದು ಅಷ್ಟು ಸುಲಭ ಇರೋದಿಲ್ಲ. ಅವರು ಭೂತ ಪ್ರೇತಗಳ ಸಾಧನೆಗಳನ್ನ ಮಾಡ್ತಾರೆ, ಬ್ರೇತಾಳ, ಬ್ರಹ್ಮ, ರಾಕ್ಷಸ ಎಲ್ಲವನ್ನ ವಶ ಮಾಡಿಕೊಂತಾರೆ. ಅವುಗಳನ್ನ ವಶ ಮಾಡಿಕೊಂಡು ಅವುಗಳ ಮೂಲಕ ಅವರು ಮುಕ್ತಿಯನ್ನು ಪಡ್ಕೊಂತಾರೆ. ಅವುಗಳ ಮೂಲಕನೇ ಅವ್ರು ಮುಕ್ತಿಯನ್ನು ಪಡ್ಕೊಂತಾರೆ. ಎಲ್ಲರೂ ಪಡ್ಕೊಂತಾರ ಅಂದ್ರೆ ಎಲ್ಲರೂ ಕೈಲಿ ಆಗೋದಿಲ್ಲ. ಯಾಕಂದ್ರೆ ಕೆಲವು ಜನ ಏನ್ ಮಾಡ್ಬಿಡ್ತಾರೆ ಅಂತ ಭೂತ ಪ್ರೇತಗಳನ್ನ ವಶ ಮಾಡ್ಕೊಂಡ್ಬಿಟ್ಟು ಜನಗಳ ಸಮಸ್ಯೆ ಸರಿ ಮಾಡೋದು, ಅವರಿಗೆ ಚಮತ್ಕಾರ ತೋರಿಸೋದು, ಅವರಿಂದ ದುಡ್ಡನ್ನು ಪಡ್ಕೊಳೋದು, ಹೀಗೆ ಅದರಿಂದ ಹೊಂಟು ಬಿಡ್ತಾರೆ. ಅವರ ಉದ್ದೇಶ ಮೋಕ್ಷ ಆಗಿರುತ್ತೆ. ಆದ್ರೆ ಅವರು ಕಾಲಾಂತರದಲ್ಲಿ ಅಡ್ಡದಾರಿ ಹಿಡ್ಕೊಂಡು ಹೋಗ್ಬಿಡ್ತಾರೆ. ಅದು ಅಘೋರಿ ಮಾರ್ಗ ಎಂಬುದು ತಾಮಸ ಮಾರ್ಗ. ಆ ತಾಮಸ ಮಾರ್ಗದಲ್ಲಿಯೂ ಕೂಡ ಮುಕ್ತಿ ಅಸಂಭವ ಅಂತ ಹೇಳಕ್ ಆಗೋದಿಲ್ಲ, ಸಂಭವ ಇದೆ. ಆದ್ರೆ ಯಾವನೋ ಒಬ್ಬ ಧೀರನಿಗೆ ಮಾತ್ರ ಆ ಮಾರ್ಗದಲ್ಲಿ ಹೋಗಕ್ ಸಾಧ್ಯ, ಎಲ್ಲರಿಗೂ ಅಲ್ಲ.
ಅದಕ್ಕೆ ಸಾತ್ವಿಕ ಮಾರ್ಗದಲ್ಲಿ ಹೋಗಬೇಕು. ಸಾತ್ವಿಕ ಮಾರ್ಗದಲ್ಲಿಯೂ ಕೂಡ ಗುರುವಿನ ಮಾರ್ಗದರ್ಶನದಲ್ಲಿ ಹೋಗ್ಬೇಕು. ಗುರುವಿನ ಮಾರ್ಗದರ್ಶನ ಇಲ್ಲದೆ ಹೋದ್ರೂ ಕೂಡ ನಿಮ್ಗೆ ತೊಂದರೆ ಏನು ಇರೋದಿಲ್ಲ, ಆದ್ರೆ ಗುರಿ ಮುಟ್ಟೋದಿಲ್ಲ. ಇಷ್ಟು ವರ್ಷಗಳು ಜನ್ಮಗಳು ತಗೊಂತೆ, ಅಷ್ಟೇ ಬಿಟ್ರೆ ಅಪಾಯ ಆಗೋದಿಲ್ಲ. ಯಾರು ರಾಜಸ ತಾಮಸ ಸಾಧನೆಯಲ್ಲಿ ಹೋಗ್ತಾರೋ, ಗುರು ಇಲ್ಲದೆ ಹೋಗ್ತಾರೋ ಅಂತವರಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಇಲ್ಲಿ ಸಾತ್ವಿಕ ಸಾಧನೆಯಲ್ಲಿ ಹೋಗುವಾಗ ಯಮ ನಿಯಮಗಳನ್ನ ಸರಿಯಾಗಿ ಪಾಲನೆ ಮಾಡಬೇಕು. ಆಮೇಲೆ ಆಸನ ಸಿದ್ಧಿ ಮಾಡ್ಕೋಬೇಕು. ಪ್ರಾಣಾಯಾಮ, ಗುರುವಿನ ಮಾರ್ಗದಲ್ಲಿ ಪ್ರಾಣಾಯಾಮ ಸಾಧನೆ ಮಾಡಬೇಕು. ಪ್ರತ್ಯಾಹಾರ ಅಂದ್ರೆ ಇಂದ್ರಿಯಗಳನ್ನ ತನ್ನೊಳಗೆ ಅಂತರ್ಮುಖ ಮಾಡ್ಕೋಬೇಕು. ಆಮೇಲೆ ಧಾರಣ ಮಾಡಿ ಧ್ಯಾನ ಮಾಡಿ ಸಮಾಧಿಯನ್ನ ಅನುಭವಿಸ್ಬೇಕು. ಇದು ಸಾತ್ವಿಕ ಮಾರ್ಗದಲ್ಲಿ ಹೋಗುವಂತ ಮಾರ್ಗ, ರಾಜಯೋಗ ಮಾರ್ಗ. ಇದನ್ನು ನಾವು ನಿಮಗೆ ಕಲಿಸ್ತಾ ಇರೋದು. ಭಕ್ತಿ ಮಾರ್ಗನೂ ಇದೆ, ಕರ್ಮ ಮಾರ್ಗನೂ ಇದೆ, ಜ್ಞಾನ ಮಾರ್ಗನೂ ಇದೆ. ನೇತಿ ಇದಲ್ಲ ಅಂತದ್ದು ಚಿಂತನೆ ಮಾಡ್ತಾ ಹೋಗುವಂಥದ್ದು ಜ್ಞಾನ ಮಾರ್ಗ. ಅದು ಎಷ್ಟೋ ಜನ್ಮಗಳು ತಗೊಳುತ್ತೆ, ಅಷ್ಟು ಸುಲಭವಾಗಿ ಅದು ಸಿದ್ಧಿಸುವಂಥದ್ದಲ್ಲ. ಪುಸ್ತಕದಲ್ಲಿ ಇರೋದನ್ನ ಕಂಠಪಾಠ ಮಾಡಿ ಹೊರಗಡೆ ಭಾಷಣ ಮಾಡ್ಬೋದು, ಆದ್ರೆ ಅದು ಸಿದ್ಧಿಯಾಗಿ ಅನುಭವಕ್ಕೆ ಬರೋದು ತುಂಬಾ ಕಷ್ಟ ಇದೆ. ಹೆಚ್ಚು ಜನ ಭಕ್ತಿ ಮಾರ್ಗದಲ್ಲಿ ನಮ್ಮ ಭಾರತ ದೇಶದಲ್ಲಿ ಹೋಗುವಂಥವ್ರು ಇದ್ದಾರೆ. ಅವರು ಒಂದಾನೊಂದು ಜನ್ಮದಲ್ಲಿ ಮುಂದೆ ಅವರು ಕೂಡ ಯೋಗ ಮಾರ್ಗಕ್ಕೆ ಬಂದು ಮುಕ್ತಿಯನ್ನ ಪಡ್ಕೊಂತಾರೆ, ಅಥವಾ ಭಕ್ತಿ ಮಾರ್ಗದಲ್ಲಿ ಮುಂದೆ ಗುರಿಯನ್ನ ಪಡ್ಕೋಬಹುದು. ಭಕ್ತಿ ಮಾರ್ಗದಿಂದ, ರಾಜ ಮಾರ್ಗದಿಂದ, ಆಮೇಲೆ ಜ್ಞಾನ ಮಾರ್ಗದಿಂದ ಮತ್ತು ಯೋಗ ಮಾರ್ಗದಿಂದ ಕೂಡ ನಾವು ಮುಕ್ತಿಯನ್ನ ಪಡ್ಕೋಬಹುದು. ಎಲ್ಲವೂ ಸತ್ಯ. ಆದ್ರೆ ಹೋಗುವ ಮಾರ್ಗಗಳು ಸಮಯ ತಗೊಳ್ತವೆ, ಬೇರೆ ಬೇರೆ ದಾರಿ ಆದ್ರೂ ಗುರಿ ಒಂದೇ ಆಗಿರುತ್ತೆ. ಜನ್ಮಾಂತರ ತಗೋಬಹುದು, ವರ್ಷಗಳು ತಗೋಬಹುದು. ಎಲ್ಲವೂ ಸತ್ಯ. ಇದಂ ಮಿಥ್ಯಂ ಅಂತೂ ಇದು ಹೀಗೆ ಅಂತ ಹೇಳಕ್ ಆಗೋದಿಲ್ಲ. ಎಲ್ಲವೂ ಮಾರ್ಗಗಳು ಸತ್ಯನೇ. ಆದರೆ ರಾಜಸ ತಾಮಸ ಸಾಧನೆಯಲ್ಲಿ ಹೋಗುವಂತ ಸಾಧಕರು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಸ್ವಲ್ಪ ಏನಾದ್ರು ಎಡವಟ್ಟಾದ್ರೆ ಆ ಜನ್ಮನ ನಾಶ, ಆ ಆತ್ಮನೇ ನಾಶ ಆಗಿ ಹೋಗುತ್ತೆ. ಅದನ್ನ ನೀವೆಲ್ಲ ಕೂಡ ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಈಗ ನಾವು ಕುಂಡಲಿನಿ ರಾಜಯೋಗವನ್ನ ಕಲಿಸ್ತೀವಿ. ಕುಂಡಲಿನಿ ರಾಜಯೋಗವನ್ನ ಕಲಿಸಿದ ನಂತರ ನಾವು ನಿಮಗೆ ಸಾತ್ವಿಕ ಸಾಧನೆಗಳನ್ನ, ಸಾತ್ವಿಕದಲ್ಲಿ ದೇವತೆಗಳನ್ನ ಸಿದ್ಧಿ ಮಾಡಿಕೊಳ್ಳೋದನ್ನ ನಾವು ಕಂಪಲ್ಸರಿಯಾಗಿ ಕಲಿಸ್ತೀವಿ ಕುಂಡಲಿನಿ ರಾಜಯೋಗ ಮುಗಿದ ಮೇಲೆ. ಇಲ್ಲಿ ಕುಂಡಲಿನಿ ರಾಜಯೋಗ ಅಂದ್ರೆ ಈ ಷಡ್ದರ್ಶನಗಳು ಅಂತ ಬರ್ತವೆ. ಷಡ್ದರ್ಶನಗಳಂದ್ರೆ ಸಾಂಖ್ಯ, ಆಮೇಲೆ ವೈಶೇಷಿಕ, ನ್ಯಾಯ, ತರ್ಕ, ನ್ಯಾಯ, ಆಮೇಲೆ ಯೋಗ, ಆಮೇಲೆ ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ, ಹೀಗೆ ಹೀಗೆ 6 ದರ್ಶನಗಳು ಬರ್ತವೆ. ಆ ದರ್ಶನಗಳಲ್ಲಿ ಪತಂಜಲಿ ಮಹರ್ಷಿಗಳ ಯೋಗ ದರ್ಶನವೇ ನಾವು ನಿಮಗೆ ಕಲಿಸ್ತಾ ಇದ್ದೀವಿ. ನಾವು ಕಲಿಸುವಂಥದ್ದು ಪತಂಜಲಿ ಮಹರ್ಷಿಗಳ ಯೋಗ ದರ್ಶನ. ಇವು 5 ಕೂಡ ಥೇರಿ ಆದ್ರೆ, ಈ ಪತಂಜಲಿ ದರ್ಶನ ಏನಿದೆ ಇದು ಪ್ರಾಕ್ಟಿಕಲ್, ನಿಮ್ಗೆ ಪ್ರಾಕ್ಟಿಕಲ್ ಆಗಿ ಅನುಭವ ಮಾಡಿಕೊಡುತ್ತೆ. ಭಕ್ತಿ, ಕರ್ಮ, ಜ್ಞಾನದಲ್ಲಿ ಇವೆಲ್ಲ ಥೇರಿಗಳಾದ್ರೆ, ಆಮೇಲೆ ವೈಶೇಷಿಕ, ಸಾಂಖ್ಯ, ತರ್ಕ ಇವೆಲ್ಲ ಥೇರಿಗಳಾದ್ರೆ, ವೇದಾಂತನು ಥೇರಿ ಆದ್ರೆ ನಿಮಗೆ ಪ್ರಾಕ್ಟಿಕಲ್ ಆಗಿ ಆ ಅನುಭವವನ್ನ ರಾಜಯೋಗ ಮಾಡಿಕೊಡುತ್ತೆ 6 ತಿಂಗಳ ವರ್ಷದಲ್ಲಿ. ಅದನ್ನ ಸರಿಯಾಗಿ ಸಾಧನೆ ಮಾಡಿದ ನಂತರ ಗುರು ಮಾರ್ಗದಲ್ಲಿ ಸಾಧನೆ ಮಾಡಿ ಆ ಅನುಭವ, ಸಮಾಧಿಯ ಅನುಭವನ ಪಡೆದುಕೊಂಡು ಸತ್ಯ, ಅದು ಕೊನೆಯದಾದಂಥ ಸತ್ಯವನ್ನ ಅರ್ಥ ಮಾಡಿಕೊಂಡು ಆಮೇಲೆ ಅಲ್ಲಿಂದ ಕೆಳಗಡೆ ಇಳಿಬೇಕು. ಕೆಳಗಡೆ ಇಳಿದು ಸಂಸಾರ ಮಾಡೋದಾದ್ರೆ ಸಂಸಾರ ಮಾಡಬೇಕು, ಇಲ್ಲ ಅಂದ್ರೆ ಲೋಕ ಶಿಕ್ಷಣ ಕೊಡಬೇಕು. ಗುರುಕುಲಗಳನ್ನ ಸ್ಥಾಪನೆ ಮಾಡಿ ನೀವು ಪಡೆದಂತ ವಿದ್ಯೆಗಳನ್ನ 100 ಜನಕ್ಕೆ ಹಂಚುವಂತ ಕಾರ್ಯವನ್ನ ಮಾಡಬೇಕು. ಒಂದು ವೇಳೆ ನೀವು ಸನ್ಯಾಸಿಗಳಾಗಿದ್ರೆ ನೀವು ಮೇಲೆ ನಿಂತ್ಕೊಂಡ್ರೆ ನೀವು ಮೇಲೆ ನಿಂತ್ಕೋಬಹುದು. ಒಂದು ವೇಳೆ ನೀವು ಸಂಸಾರಿಗಳಾಗಿದ್ರೆ ಕೆಲವು ತಿಂಗಳುಗಳು, ವರ್ಷಗಳ ಗಟ್ಲ ಆ ಆನಂದವನ್ನು ಅನುಭವಿಸಿ ಕೆಳಗಡೆ ಇಳಿಬೇಕು. ಇಲ್ಲದೆ ಹೋದ್ರೆ ನೀವು ಹುಚ್ಚರ ಆಗ್ತೀರಾ. ಯಾಕೆ ಹುಚ್ಚರ ಆಗ್ತೀರಾ ಅಂದ್ರೆ ಸಮಾಜ ನಿಮ್ಮನ್ನ ಹುಚ್ಚರು ಅಂತ ಕರೆಯಕ್ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ನಿಮಗೆ ಈ ಸಂಸಾರದ ಮೇಲೆ ಆಸಕ್ತಿ ಇರೋದಿಲ್ಲ. ಇದು ಎಲ್ಲ ನಶ್ವರವಾಗಿ ಕಾಣುತ್ತೆ. ದುಡಿಯೋದ್ರಲ್ಲಿ ಆಸಕ್ತಿ ಇರಲ್ಲ, ದುಡ್ಡು ಮಾಡೋದ್ರಲ್ಲಿ ಆಸಕ್ತಿ ಇರಲ್ಲ, ಭೋಗದಲ್ಲಿ ಆಸಕ್ತಿ ಇರೋದಿಲ್ಲ. ನೀವು ಒಬ್ಬರೇ ಏಕಾಂತವಾಗಿರ್ಬೇಕು ಅಂತ ಆಸೆ ಪಡ್ತಾ ಇರ್ತೀರ. ಅವಾಗ ಬೇರೆದವ್ರು ಏನೇನೋ ಮಾತಾಡಿದ್ರೆ ನಿಮಗೆ ಅದು ಹಿಂಸೆ ಆಗತ್ತೆ, ಅಥವಾ ನೀವು ಏನೇನೋ ಬೇಯ್ದು ಬಿಡ್ತೀರ, ಅಥವಾ ಅವರು ನಿಮ್ಮನ್ನ ನೋಡಿ ಬೇಯ್ಬಹುದು. ಅವಾಗ ನಿಮ್ಗೆ ಆ ಏಕಾಂತಕ್ಕೆ ಯಾರು ತೊಂದರೆ ಮಾಡ್ತಾರೋ ಅವಾಗ ನೀವು ಬಾಯಿ ಬಂದಂಗೆ ಬೇಯಕ್ ಸ್ಟಾರ್ಟ್ ಮಾಡ್ತೀರ, ಅಥವಾ ಹುಚ್ಚರ ಸ್ಥಿತಿಯಲ್ಲಿ ನಿಂತ್ಕೊಂಡ್ಬಿಡ್ತೀರ. ಅವಾಗ ಜನ ನಿಮ್ಮನ್ನ ಹುಚ್ಚ ಅಂತಾರೆ. ಆದ್ರೆ ನೀವು ಹುಚ್ಚರಲ್ಲ,
ನೀವು ನಿಜವಾದ ಜ್ಞಾನಿಗಳು. ಆವಾಗ ನೀವು ಏಕಾಂತಕ್ಕೆ ಹೋಗಬೇಕು. ಏಕಾಂತದಲ್ಲಿ ಹೋಗಿ ನಿಮ್ಮ ಆತ್ಮಸಿದ್ಧಿಯನ್ನ ಮಾಡ್ಕೋಬೇಕು. ನಿಮ್ಮೊಳಗೆ ನೀವು ಆತ್ಮಜ್ಞಾನವನ್ನು ಮಾಡ್ಕೊಂತ ಆತ್ಮಸಿದ್ಧಿಯನ್ನ ಮಾಡ್ಕೋಬೇಕು. ಇಲ್ಲದೆ ಹೋದ್ರೆ ಕೆಲವು ವರ್ಷಗಳ ನಂತರ ಕೆಳಗಡೆ ಇಳಿದು ಸಂಸಾರದಲ್ಲಿ ಮುನ್ನಡೆಯಬೇಕು. ಮತ್ತೆ ಸಂಸಾರ ಮಾಡಿ ಮತ್ತೆ ಬೇಡ ಅಂದ್ರೆ ಮತ್ತೆ ನೀವು ಬ್ರಹ್ಮಚರ್ಯ ಪಾಲನೆ ಮಾಡ್ಕೊಂಡು ಮತ್ತೆ ಸಮಾಧಿ ಸ್ಥಿತಿ ಅನುಭವಿಸ್ತಾ ಆನಂದ ಅನುಭವಿಸ್ಬೋದು. ಮತ್ತೆ ಸಂಸಾರ ಮಾಡ್ಬೋದು. ಮತ್ತೆ ಸಂಸಾರದಲ್ಲಿದ್ದು ಸಂಸಾರ ಮಾಡಿದ್ಮೇಲೆ ಮತ್ತೆ ಬೇಕಾದಾಗ ಮತ್ತೆ ನೀವು ಆ ಸ್ಥಿತಿಯನ್ನ ಅನುಭವಿಸ್ಬೋದು. ಇದು ಋಷಿ ಪರಂಪರೆ, ಭಾರತ ಋಷಿ ಪರಂಪರೆ ರಾಷ್ಟ್ರ. ಹಿಂದೆ ನಮ್ಮ ಋಷಿ ಮುನಿಗಳು ಇದೇ ತರ ಮಾಡಿದ್ದಾರೆ. ಒಮ್ಮರಲ್ಲ, ಇಬ್ರಲ್ಲ, 3 ಜನ 4 ಜನ ಹೆಂಡತಿಯರನ್ನು ಮಾಡ್ಕೊಂತಿದ್ರು, 10 ಜನ ಮಕ್ಕಳನ್ನು ಕೂಡ ಮಾಡ್ಕೊಂತಿದ್ರು. ಮತ್ತೆ ತಾವು ಆತ್ಮ ಸಾಧನೆಯಲ್ಲಿ ನಿಲ್ತಾ ಇದ್ರು. ಇದು ನಿಜವಾದ ಸಾಧನೆಯ ಮಾರ್ಗ. ಇವತ್ತು ಇದು ಸಾತ್ವಿಕದಲ್ಲಿ ನಿಜವಾದ ಸಾಧನೆ ಮಾರ್ಗ. ಇದು ಅನೇಕ ಜನರಿಗೆ ಇದು ಗೊತ್ತಿಲ್ಲ. ಇದು ತುಂಬಾ ಜನರಿಗೆ ಇದು ಋಷಿಗಳು ಹೋದಂತ ಮಾರ್ಗ ಗೊತ್ತಿಲ್ಲ. ನಾವು ಕನಿಷ್ಠ 15ರಿಂದ 20 ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ಈ ಮಾರ್ಗವನ್ನ ಕಂಡುಕೊಂಡಿದ್ದೇವೆ. ಅದನ್ನು ಇವತ್ತು ನಿಮ್ಮ ಜಗತ್ತಿಗೆ ಹಂಚುತ್ತಾ ಹೋಗ್ತಾ ಇದ್ದೇವೆ. ಈ ಒಂದು ಸಾಧನೆಯನ್ನ ಮಾಡಿ ನಿಮ್ಮ ಆತ್ಮ ಶುದ್ಧಿ ಮಾಡಿಕೊಳ್ಳಿ. ಈ ಜಗತ್ತಿನಲ್ಲಿ ನಾವೇನು ಕಾಣ್ತಾ ಇದ್ದೀವಿ ಅದು ಕೇವಲ ಒಂದು 20-25% ಹೊರ ಕಾಣ್ತಾ ಇರೋದು. ಆದ್ರೆ ಇನ್ನು 75% ಇನ್ನು ಒಳಗಡೆ ಇದೆ ನಾವು ನೋಡುವಂಥದ್ದು. ಕಣ್ಣಿಗೆ ಕಾಣದೇ ಇರುವಂಥದ್ದು, ನಮಗೆ ಗೋಚರವಾಗದೇ ಇರುವಂಥದ್ದು ಇನ್ನೂ ಬಹಳ ಇದೆ. ಅದನ್ನೆಲ್ಲ ಅನುಭವಿಸ್ಬೇಕಂದ್ರೆ ಅಂತರ್ಮುಖ ಆಗ್ಬೇಕು. ನಮ್ಮೊಳಗೆ ನಾವು ಇಳಿಬೇಕು. ನಾವು ಪರಿಪೂರ್ಣರಾಗದೆ ಒಳಗಡೆ ಇರೋದು, ಈ ಜಗತ್ತಿನ ಹೊರಗಡೆ ಇರೋದು ಯಾವುದು ತಿಳಿಯೋದಿಲ್ಲ. ಪುಸ್ತಕದಲ್ಲಿ ಇರೋದು ಅಲ್ಪ ಮಾತ್ರ. ಪುಸ್ತಕ ಬಿಟ್ಟಿರೋದು ಬಹಳ ಇದೆ. ಪುಸ್ತಕದಲ್ಲಿ ಕೆಲವೊಂದು ಮಾತ್ರ ಬರೆದಿದ್ದಾರೆ, ಕೆಲವೊಂದು ಬರೆಯಕ್ ಆಗೋದಿಲ್ಲ. ಕೆಲವೊಂದು ಅನುಭವಗಳನ್ನ ಅಲ್ಲಿ ಬರೆದಿಡಕ್ ಆಗೋದಿಲ್ಲ. ಮಾರ್ಗಗಳನ್ನ ಅವ್ರಿಗೆ ತೋಚಿದಷ್ಟು ಬರೆದಿಟ್ಟಿದ್ದಾರೆ. ಕೇವಲ ಪುಸ್ತಕದಿಂದ ಹೋಗೋದಲ್ಲ, ನೀವು ಸ್ವಂತ ಸಾಧನೆ ಮಾಡ್ಕೊಂಡು ಅನುಭವ ಮಾಡ್ಕೋಬೇಕು. ಅದನ್ನ ಹಲವಾರು ಜನಕ್ಕೆ ಮಾರ್ಗದರ್ಶನ ಮಾಡಬೇಕು ಅಂತ ಹೇಳ್ತಾ, ಯಾರಿಗೆ ಕುಂಡಲಿ ರಾಜಯೋಗ ಸಾಧನೆ ಮಾಡೋ ಆಸಕ್ತಿ ಇದೆ ಅಂತವ್ರು ಡಿಸ್ಪ್ಲೇ ಆಗುತ್ತಿರೋ ಫೋನ್ ನಂಬರ್ಗೆ ಫೋನ್ ಮಾಡಿಬಿಟ್ಟು ದೀಕ್ಷೆ ತಗೊಂಡು ನಿಮ್ಮ ಮನೆಯಲ್ಲೇ ನೀವು ಸಾಧನೆ ಮಾಡ್ಬೋದು. ಆ ಭಗವಂತನನ್ನ ನಿಮ್ಮ ಮನೆಯಲ್ಲೇ ಕುಂತ್ಕೊಂಡು ಕಾಣ್ಬೋದಾಗಿರುತ್ತೆ. ಆಮೇಲೆ ಹೊರಗಡೆ ಇಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಭಗವಂತನ ಪಡೆಯಕ್ಕೆ. ನಿಮ್ಮ ಮನೆಯಲ್ಲೇ ನೀವು ಕುಂತ್ಕೊಂಡು ಸಾಧನೆ ಮಾಡಿ ನಿಮ್ಮ ಆತ್ಮವನ್ನು ಶುದ್ಧಿ ಮಾಡಿಕೊಳ್ಳಿ, ಸತ್ಯವನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಮಕ್ಕಳನ್ನ ಹೆಚ್ಚು ಗುರುಕುಲಗಳಿಗೆ ಸೇರಿಸಿ, ಆಮೇಲೆ ನಿಮ್ಮ ಮಕ್ಕಳಿಗೆ ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಉಪನಿಷತ್ತು, ವೇದಗಳನ್ನ ಕಲಿಸಿ ಅವರಲ್ಲಿ ಕೂಡ ಒಂದು ಆತ್ಮಜ್ಞಾನ, ಅವರ ಆತ್ಮವು ಕೂಡ ಉದ್ಧಾರ ಮಾಡೋದಕ್ಕೆ ನೀವು ಸಹಾಯ ಮಾಡಿ ಅಂತ ಹೇಳ್ತಾ ಇವತ್ತಿಗೆ ನನ್ನ ವಿಡಿಯೋ ಮುಗಿಸ್ತಾ ಇದ್ದೇನೆ. ನಮಸ್ಕಾರ ಸ್ನೇಹಿತರೆ.